ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಹನಾ ಗಿರೀಶ್ ಮಾತಾಡ್ತಾ ಇರೋದು. ಎಲ್ರಿಗೂ ಗೌಡ್ತಿ ಕುಟುಂಬಕ್ಕೆ ಆತ್ಮೀಯವಾದಂಥ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇರೋಂಥ ಹೊಸ ರೆಸಿಪಿ ಏನಪ್ಪ ಅಂತಂದರೆ ಮೊಟ್ಟೆ ಫ್ರೈ, ಎಗ್ ಫ್ರೈ. ಸಿಂಪಲ್ ಆ್ಯಂಡ್ ಕ್ವಿಕ್. ಯಾರಾದರೂ ಮನೆಗೆ ಗೆಸ್ಟ್ ತಟ್ ಅಂತ ಬಂದಾಗ ನಾವು ತಟ್ ಅಂತ ಮಾಡುವಂಥ ಸಿಂಪಲ್ ಆ್ಯಂಡ್ ಕ್ವಿಕ್ ಈಸಿ ರೆಸಿಪಿ ಬಂದು ಈ ಮೊಟ್ಟೆ ಫ್ರೈ. ಏನಪ್ಪ ಮೊದಲಿಗೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಒಂದು 4 ಮೊಟ್ಟೆನ ಅದು ಮುಳುಗೋಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಸಿಪ್ಪೆ ಹಾಕಿ ಬಾಯ್ಲ್ ಮಾಡಿಕೊಂಡೆ. ತದನಂತರ ಒಂದು ಪ್ಯಾನನ್ನು ಪ್ರೀ ಹೀಟ್ ಮಾಡಿಕೊಂಡು ಅದಕ್ಕೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ಕೊಂಡು ಅದಕ್ಕೆ 1-2 ಚಿಟಿಕೆ ಅರಿಶಿನ, 1-2 ಚಿಟಿಕೆಯಷ್ಟು ಅಥವಾ ನಿಮ್ಮ ಖಾರದ ತಕ್ಕನಾಗಿ ಮೆಣಸಿನ್ಕಾಯಿ ಪುಡಿ ಹಾಕೋಬೇಕು. ಮತ್ತು ಸ್ವಲ್ಪ ಉಪ್ಪು. ನಾನಿಲ್ಲಿ ಉಪ್ಪು ಹಾಕಿಲ್ಲ ಅಂತ ಮತ್ತೆ ಕೇಳಿಬಿಡಿ. ಉಪ್ಪಿಗೆ ಮತ್ತು ಮೆಣಸಿನ್ಕಾಯಿ ಪುಡಿಗೆ ನಾನು ಮೊದಲೇ ಮಿಕ್ಸ್ ಮಾಡಿ ಇಟ್ಟಿರ್ತೀನಿ. ಯಾವಾಗಲೂ ಆಮ್ಲೆಟ್ಗೆ ಆ್ಯಂಡ್ ಆಫ್ ಬಾಯ್ಲ್ಗೆ ಕ್ವಿಕ್ ಆ್ಯಂಡ್ ಈಸಿಯಾಗಿ ಹಾಕೋಬೋದು ಅಂತ ಹೇಳಿ. ಇಷ್ಟನ್ನು ಹಾಕ್ಕೊಂಡು ನಾನು ನೀಟಾಗಿ 2 ಭಾಗ ಮಾಡಿಕೊಂಡು ಒಂದು ಮೊಟ್ಟೆನ ಅದನ್ನು ಉಲ್ಟಾ ಬೇಯಿಸ್ತಾ ಇದ್ದೀನಿ. ನಿಮಗೆ ಸ್ವಲ್ಪ ಆಯಿಲ್ ಜಾಸ್ತಿ ಆಗಿದೆ ಅಂತ ಕಾಣಿಸ್ಬೋದು. ಆ್ಯಕ್ಚುಲಿ ನಾನು 2 ಟೇಬಲ್ ಸ್ಪೂನ್ ಅಷ್ಟೇ ಹಾಕಿರೋದು. ಇನ್ನೂ ಸ್ವಲ್ಪ ಮಿಗಿಸ್ಕೊಂಡಿದ್ದೀನಿ. ನಾನು ನಿಮಗೆ ಆ ವಿಡಿಯೋದಲ್ಲೇ ಮತ್ತೆ ತೋರಿಸ್ತೀನಿ ನೋಡಿ. ಸ್ವಲ್ಪನೇ ತೊಗೊಂಡಿರೋದು. ಅದು ರಿಮೈನಿಂಗ್ ಉಳ್ಕೊಳ್ಳೋ ಅಂಥದ್ದನ್ನು ನೀವು ಆಮ್ಲೆಟ್ ಇಲ್ಲ ಆಫ್ ಬಾಯ್ಲ್ ಅಥವಾ ಏನಾದರೂ ಮಾಡಿಕೊಂಡು ಅದನ್ನ ಯೂಸ್ ಮಾಡ್ಕೋಬೋದು. ಏನು ವೇಸ್ಟ್ ಆಗೋಲ್ಲ. ಬಿಕಾಸ್ ಬೇರೆ ಯಾವ ಥರದ್ದು ನಾವು ಮಸಾಲೆಗಳನ್ನೂ ಇಲ್ಲಿ ಬಳಸಿಲ್ಲ. ನಿಮ್ಗೆ ಬೇಕು ಅಂತ ತಿಳಿಸಿದ್ರೆ ಚಾಟ್ ಮಸಾಲ ಕೂಡ ಫೈನಲ್ ಟಚಪ್ಪಲ್ಲಿ ಹಾಕೊಬೋದಾಗತ್ತೆ ನೋಡಿ. ನಂತರ ಈ ಕಡೆ ಫ್ರೈ ಆದ ನಂತರ ಮತ್ತೆ ಉಲ್ಟಾ ಮಾಡಿ ಬೇಯಿಸಬೇಕು. ನಾನು ಈ ಪೊಸಿಷನಲ್ಲಿ ಈ ಥರ ಆಫ್ ಬಾಯ್ಲ್ ಆದಾಗ ಏನು ಮಾಡಬೇಕು, ಸ್ವಲ್ಪ ಮತ್ತು ಮೆಣಸಿನ್ಕಾಯಿ ಪುಡಿ, ಸ್ವಲ್ಪ ಉಪ್ಪು ಮತ್ತು ಪೆಪ್ಪರ್ ಪುಡಿ ಇಷ್ಟನ್ನು ಸ್ಪ್ರಿಂಕಲ್ ಮಾಡಬೇಕು ಮೇಲ್ಮೇಲೆ ಸ್ವಲ್ಪ. ಮತ್ತೆ ಉಲ್ಟಾ ಮಾಡಿ ಬೇಯಿಸಬೇಕು. ಅದು ಉಪ್ಪು ಖಾರ ಪೆಪ್ಪರ್ ಎಲ್ಲ ಹಿಡಿಬೇಕು. ಹಾಗಾಗಿ ಮತ್ತೆ ಬೇಯಿಸಬೇಕು ನೋಡಿ. ಈ ರೀತಿ ಹೇಗೆ ಅದು ಬಾಯ್ಲ್ ಆಗ್ತಾಯಿದೆ ನೋಡಿ. ವಾವ್, the color was so amazing, look like right ನೋಡಿ. ಈ ರೀತಿಯಾಗಿ ರೆಡಿ ಆಗುತ್ತೆ. ಫೈನಲ್ ಟಚಪ್ಗೆ ನಾವು ಆನಿಯನ್, ಕ್ಯಾರೆಟ್ ಏನು ಬೇಕಾದ್ರೂ ಹಾಕೋಬೋದು ಅದ್ರ ಮೇಲೆ ನೋಡಿ. ನಾನು ಸ್ವಲ್ಪ ಪೆಪ್ಪರ್ ಪುಡಿ ಮತ್ತು ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಇಷ್ಟು ಹಾಕ್ಕೊಂಡು ಗಾರ್ನಿಷ್ ಮಾಡ್ಕೊಂಡಿದ್ದೀನಿ. ಮೇಲೆ ಸ್ವಲ್ಪ ಮೆಣಸಿನ್ಕಾಯಿ ಪುಡಿ, ಉಪ್ಪು ಕೂಡ ಹಾಕೋಬೋದು. ನೀವು ಪೆಪ್ಪರ್ ಮಸಾಲ ಕೂಡ ಹಾಕೋಬೋದು. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.